ಸರ್ಕಾರ ಕೆಡವಲು ಬಿಜೆಪಿಗರು ಶತಾಯಗತಾಯ ಯತ್ನಿಸುತ್ತಿದ್ದಾರೆ ಅಂತ ಕಾಂಗ್ರೆಸ್ ಮುಖಂಡರು ಆರೋಪಿಸುತ್ತಿದ್ದಾರೆ. ಇದಕ್ಕೆ ಬಿಜೆಪಿಗರು ಕೌಂಟರ್ ಕೊಡುತ್ತಿದ್ದಾರೆ. ಇದೆಲ್ಲವನ್ನ ನೋಡೋಣ 100 ಕೋಟಿ ಆಫರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸರ್ಕಾರ ಕೆಡವಲು 50 ಅಲ್ಲ 100 ಕೋಟಿ ಆಫರ್ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಶಾಸಕ ರವಿ ಗಣಿಗ ಸ್ಫೋಟಕ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಗಣಿಗ ರವಿ, ಶಾಸಕ ಬಾಬು ಮತ್ತು ತಮ್ಮಯ್ಯರನ್ನ ಬಿಜೆಪಿ ಸಂಪರ್ಕಿಸಿದೆ. ಹೋಟೆಲ್, ಏರ್ಪೋರ್ಟ್, ಗೆಸ್ಟ್ ಹೌಸ್ನಲ್ಲಿ ಸಂಪರ್ಕಿಸಿದ್ದಾರೆ. ಎಲ್ಲೆಲ್ಲಿ ಸಂಪರ್ಕಿಸಿದ್ರು, ಏನೇನು ಆಫರ್ ಅನ್ನೋ ಬಗ್ಗೆ ಶೀಘ್ರದಲ್ಲೇ ದಾಖಲೆ ರಿಲೀಸ್ ಮಾಡ್ತೀನಿ ಎಂದಿದ್ದಾರೆ. ಇತ್ತೀಚಿನ 100ಕ್ಕೆ ಬಂದಿದ್ದಾರೆ. ಅವರು 50ಕ್ಕೆ ಬೀಳ್ತಾ ಇಲ್ಲ ಅಂತ ಗೊತ್ತಾಗಿ 100ಕ್ಕೆ ಬಂದು ನಾನು ಕಳೆದ ಸ್ವಲ್ಪ ದಿನ ಮುಂಚೆನೇ ಹೇಳಿದೆ 100ಕ್ಕೆ ಬಂದಿದ್ದಾರೆ. ಈಗ ಅವ್ರಿಗೇನಂದ್ರೆ ಶತಾಯಗತ 50 100 ಲೆಕ್ಕ ಇಲ್ಲ, ಸರ್ಕಾರ ಮಾಡಿಬಿಡ್ಬೇಕು ಅನ್ನೋದು ಅವರ ಭಾವನೆ. ಶಾಸಕ ಗಣಿಗ ರವಿ ಆರೋಪವನ್ನು ಇಬ್ಬರು ಕಾಂಗ್ರೆಸ್ ಶಾಸಕರು ತಳ್ಳಿ ಹಾಕಿದ್ದಾರೆ. ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿ, ಬಿಜೆಪಿಯಿಂದ ಆಫರ್ ಬಂದಿದೆ ಅನ್ನೋದು ಸುಳ್ಳು ಎಂದಿದ್ದಾರೆ. ಇತ್ತ ಚಿಕ್ಕಮಗಳೂರು ಶಾಸಕ ಎಚ್ ಡಿ ತಮ್ಮಯ್ಯ ಪ್ರತಿಕ್ರಿಯಿಸಿ, ನನ್ನನ್ನ ಯಾರು ಭೇಟಿ ಮಾಡಿಲ್ಲ, ಆಮಿಷವೂ ಒಡ್ಡಿಲ್ಲ ಅಂತಂದ್ರು. ಡೆಫಿನೆಟ್ಲಿ ಅವ್ರಿಗೆ ಏನು ಮಾಡಿದಾರೆ ಗೊತ್ತಿಲ್ಲ, ಬಟ್ ನನಗೇನು ಅಂಥ ಆಫರ್ ಬಂದಿಲ್ಲ. ಡೆಫಿನೆಟ್ಲಿ ಅವ್ರಿಗೆ ಏನು ಮಾಡಿದಾರೆ ಗೊತ್ತಿಲ್ಲ, ಬಟ್ ನನಗೇನು ಅಂಥ ಆಫರ್ ಬಂದಿಲ್ಲ. ನಿಮ್ಮ ಸ್ಪಷ್ಟೀಕರಣ ಕೊಡೋದು ಅಂತಂದ್ರೆ, ನಿಮಗೆ ಯಾರು ಅದನ್ನು ಹೇಳಿದಾರೆ ಅವ್ರನ್ನೇ ಕೇಳಬೇಕು. ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನನ್ನನ್ನು ಯಾರೂ ಸಂಪರ್ಕ ಮಾಡಿಲ್ಲ, ಆ ರೀತಿ ಇಲ್ಲ. ಹಾಗಾಗಿ ನನ್ನ ಹತ್ರ ಯಾರೂ ಆ ರೀತಿ ಚರ್ಚೆ ಮಾಡಿಲ್ಲ, ಅಷ್ಟೇ ಹೇಳ್ಬೋದಷ್ಟೇ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಿಜೆಪಿಯವರು ಆಪರೇಷನ್ ಕಮಲದಲ್ಲಿ ಎತ್ತಿದ ಕೈ ಅಂತ ಸಚಿವ ಪರಮೇಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಪರಂ, ಶಾಸಕರ ಖರೀದಿಗೆ ಬಿಜೆಪಿ ಈಗಲೂ ಪ್ರಯತ್ನಿಸುತ್ತಿದೆ. ಅದು ಅಷ್ಟು ಕೋಟಿ ಇಷ್ಟು ಕೋಟಿ ಅನ್ನೋದು ಗೊತ್ತಿಲ್ಲ. ಸಿಎಂ ಕೋಟಿ ವಿಚಾರ ಹೇಳಿದ ಮೇಲೆ ಸತ್ಯ ಇರಬಹುದು. ಈ ಬಗ್ಗೆ ಸೂಕ್ತ ದಾಖಲೆ ಸಿಕ್ಕರೆ ತನಿಖೆ ಮಾಡುತ್ತೇವೆ ಎಂದಿದ್ದಾರೆ. ಅಂಥದ್ದೊಂದು ಪ್ರಯತ್ನ ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ. ಭಾರತೀಯ ಜನತಾ ಪಾರ್ಟಿ ಇಸ್ ನೋನ್ ಫಾರ್ ಇಟ್. ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಒಂದು ಹೇಳಿಕೆ ಕೊಡ್ತಾರೆ ಅಂದಾಗ ಅದಕ್ಕೊಂದು ಅರ್ಥ ಇರುತ್ತೆ ಮತ್ತು ಒಂದು ಸೋರ್ಸು ಇರುತ್ತೆ. ಅಧಿಕಾರದ ದಾಹಕ್ಕೆ ಬಿಜೆಪಿಯವರು ಏನಾದರೂ ಮಾಡ್ತಾರೆ ಅಂತ ಸಚಿವ ಈಶ್ವರ್ ಖಂಡ್ರೆ ವಾಗ್ದಾಳಿ ನಡೆಸಿದ್ದಾರೆ. ಬೀದರ್ನಲ್ಲಿ ಪ್ರತಿಕ್ರಿಯಿಸಿದ ಸಚಿವ ಖಂಡ್ರೆ, ಈ ಹಿಂದೆ 17 ಶಾಸಕರನ್ನ ಬಿಜೆಪಿ ಖರೀದಿಸಿದ್ದು ಎಲ್ಲರಿಗೂ ಗೊತ್ತಿದೆ. ಇದಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಪುರಾವೆಗಳಿವೆ ಅಂತಂದ್ರು. 17 ಜನ ಶಾಸಕರಿಗೆ ಖರೀದಿ ಮಾಡಿದ್ದು ನಿಮ್ಗೆ ಗೊತ್ತದ ಇಲ್ಲ? ನಿಮಗೂ ಗೊತ್ತೇ ಅದಲ್ಲ. ನಿದರ್ಶನಗಳಿದ್ದಾವೆ, ಬಹಳಷ್ಟು ಪುರಾವೆಗಳಿದ್ದಾವೆ. ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿದೆ. ಮತ್ತು ಇದಕ್ಕಿಂತ ಜಾಸ್ತಿ ಪುರಾವೆ ಮತ್ತೇನು ಬೇಕಾ? ಬಿಜೆಪಿ ಜೆಡಿಎಸ್ನವರು ಕರ್ನಾಟಕದಲ್ಲಿ ಜನರ ಆಶೀರ್ವಾದದಿಂದ ಸರ್ಕಾರ ರಚಿಸಿಲ್ಲ ಅಂತ ಎಚ್ ಸಿ ಮಹದೇವಪ್ಪ ವಾಗ್ದಾಳಿ ನಡೆಸಿದ್ದಾರೆ. 136 ಶಾಸಕರನ್ನ ಖರೀದಿಸಲು ಆಗುತ್ತಾ? 50 ಶಾಸಕರನ್ನ ಕರೆದೊಯ್ದ್ರೆ ಸರ್ಕಾರ ಕೆಡೋದಕ್ಕೆ ಆಗುತ್ತಾ ಅಂತ ಪ್ರಶ್ನಿಸಿದ್ದಾರೆ. ಅವರು ಚುನಾಯಿತ ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸಿ ಆಪರೇಷನ್ ಕಮಲ ಅಂತ ಹೊಸ ರಾಜಕೀಯ ಪ್ರಯೋಗದ ಮೂಲಕ ಜನರ ಮ್ಯಾಂಡೇಟ್ಗೆ ಅಗೌರವ ತೋರ್ತಕ್ಕಂಥ ಕೆಲಸನ ಹಿಂದೆ ಮಾಡಿದ್ದಾರೆ. ಆಪರೇಷನ್ ಕಮಲ ರಾಷ್ಟ್ರದಲ್ಲಿ ಉದ್ಭವ ಆಗಿದ್ದು ಇಲ್ಲೇ ತಾನೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಖರ್ಗೆ, ಬಿಜೆಪಿ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬಂದಿದೆಯಾ? ಯಾವಾಗಲೂ ಶಾಸಕರನ್ನ ಖರೀದಿಸಿಯೇ ಸರ್ಕಾರ ರಚಿಸಿದ್ದಾರೆ. ಆಪರೇಷನ್ ಕಮಲ ಬಿಜೆಪಿ ಮಾಡಿಲ್ಲ ಅಂತ ಕಿಡಿಕಾರಿದ್ದಾರೆ. ಆಪರೇಷನ್ ಕಮಲ ಉದ್ಭವ ಆಗಿದೆ ಎಲ್ಲಿ? ಇಡೀ ರಾಷ್ಟ್ರದಲ್ಲಿ ಇಲ್ಲೇ ತಾನೆ. ಯಾವತ್ತ